ನಮಸ್ತೆ, ನೀವು ನೋಡ್ತಿರೋ ಲಾವಾ ಕಿಚನ್. ನೀವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಮೊಸರು, ಚಿಕನ್ 1/2 kg ತೊಗೊಂಡಿದ್ದೀನಿ. ಈರುಳ್ಳಿ 2 ದೊಡ್ಡ ಈರುಳ್ಳಿ ಸ್ಲೈಸ್ ಮಾಡಿರೋದು, ಕೊತ್ತಂಬರಿ, ಪುದೀನ. ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಬೇಕು ಅಂದಾಗ ಫಸ್ಟು ಬೆಳ್ಳುಳ್ಳಿ, ಶುಂಠಿ, 1 ಹಿಡಿ ಪುದೀನ, ಕೊತ್ತಂಬರಿ ಮತ್ತು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನಂತರ ಕಡಾಯಿ ಇಟ್ಟು 3 to 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಯಾಕಂದರೆ ಬಿರಿಯಾನಿ ಅಂದ್ರೇ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಂತರ ಅದರೊಳಗಡೆ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಅದೆಲ್ಲ ಹಾಕ್ಕೊಂಡು ನಂತರ ಪಲಾವ್ ಎಲೆ ಹಾಕೋದು ನಾನು ಮರ್ತೋಗಿದೆ. ಸೊ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. 1-2 ಎಲೆ ಹಾಕ್ಕೊಂಡಿರೋ ಸಾಕು. ನಂತರ ಈರುಳ್ಳಿ ಸ್ಲೈಸ್ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಪಿಂಕಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾನು ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಟೊಮೆಟೊನೂ ಅಷ್ಟೇ ದೊಡ್ಡ 2 ಟೊಮೆಟೊ ತೊಗೊಂಡಿದ್ದೀನಿ, ಅದು ಸ್ಲೈಸ್ ಮಾಡಿ ಹಾಕ್ಕೊಳ್ಬೇಕು. ಆಮೇಲೆ 3ರಿಂದ 4 ತಿರ್ಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಫ್ರೈ ರುಬ್ಬಕ್ಕೂ ಹಾಕಿದ್ದೀನಿ, ಸೊ ಅದಕ್ಕೆ ಫ್ರೈಗೂ ಒಂದು 2ರಿಂದ 3 ಹಾಕಿದ್ದೀನಿ. ನಂತರ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಬೇಕು. ನಂತರ ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಬೇಕು. ನಾನು ಟರ್ಮರಿಕ್ ಒಂದು ಪಿಂಚಷ್ಟು ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ನೆಕ್ಸ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್. ಆಮೇಲೆ ಧನಿಯಾ 1.5 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ನೀಟಾಗಿ ಫ್ರೈ ಮಾಡಬೇಕು. ಅದು ಮೀನ್ಸ್ ಎಲ್ಲ ಮಿಕ್ಸಪ್ ಆಗಬೇಕು. ಎಲ್ಲ ಮಿಕ್ಸಪ್ ಆಗಿದ ತಕ್ಷಣ 1.5 ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ಮೀನ್ಸ್ ಉಪ್ಪು ನಿಮ್ಗೆ ಹೆಂಗೆ ರುಚಿ ಕಾಣಿಸುತ್ತೋ ಆ ಥರ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರ ಮನೆಯಲ್ಲಿ ಸ್ವಲ್ಪ ಕಡಿಮೆ ತಿಂತಾರೆ, ಸ್ವಲ್ಪ ಜಾಸ್ತಿ ತಿಂತಾರೆ. ಆದ್ದರಿಂದ ಉಪ್ಪು 1.5 ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಕರ್ಡ್, ಮೀನ್ಸ್ ಒಂದು 100 ml ಅಷ್ಟು ಕರ್ಡ್ ಹಾಕಿ ಚೆನ್ನಾಗಿ ಬಾಯ್ಲ್ ಬರಬೇಕಾದಾಗೇ ನಾವು ನೀರು ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಕರ್ಡ್ ತುಂಬ ಬಾಯ್ಲ್ ಮಾಡಬಾರ್ದು. ಆದ್ದರಿಂದ ನೆಕ್ಸ್ಟು ಅಕ್ಕಿನೂ ಅಷ್ಟೇ 1/2 kg ಅಕ್ಕಿ ತೊಗೊಂಡಿದ್ದೆ. 1/2 kg ಅಕ್ಕಿನ ಸೋಕ್ ಮಾಡಿರೋ ಅಕ್ಕಿನ ಬಾಯ್ಲ್ ಮಾಡಿ ಸಿಮ್ಮಲ್ಲಿ ಬೇಯಿಸಬೇಕು. ಮೀನ್ಸ್ ಒಂದು 10 ಮಿನಿಟ್ಸ್ ಹೈಯಲ್ಲಿ ಮಾಡಿ ಸಿಮ್ಮಲ್ಲಿ ಮಾಡಿದ್ರೆ ರೆಡಿ ಟು ಸರ್ವ್.